ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಭಕ್ತರು ಪಾಪ ಮಾಡಲು ಮೊದಲನೇ ದಾರಿ ಯಾವುದು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಭಕ್ತರು ಪಾಪ ಮಾಡ್ತಾರ? ಲೋಕದಲ್ಲಿದ್ದಂಥ ಮನುಷ್ಯರು ಪಾಪ ಮಾಡಿದ್ದಾರಂದ್ರೆ ಅರ್ಥ ಇದೆ. ಅಂಧಕಾರದ ದೊರೆತನದಲ್ಲಿ ಪಾಪದಲ್ಲಿದ್ದಂಥ ಜನರು ಪಾಪದಲ್ಲಿದ್ದಾರಂದ್ರೆ ಒಂದು ಮಾತು ಓಕೆ. ಆದರೆ ಭಕ್ತರು ಪಾಪ ಮಾಡ್ತಾರ? ಏನಿದು ಅಂಶ ಅಂತೇಳಿ ನೀವು ಪ್ರಶ್ನೆ ಮಾಡ್ಬೋದು. ಭಕ್ತರು ಪಾಪ ಮಾಡ್ತಾರೆ. ಗಮನಿಸ್ರಿ ಪ್ರಿಯರೇ, ಲೋಕದ ರೀತಿಯಲ್ಲಿ ಜೀವಿಸುವವರು ಪಾಪದಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ ಗೊತ್ತಾಗುತ್ತೆ. ಈ ಅಂಧಕಾರದಿಂದ, ಪಾಪದಿಂದ ಬಿಡಿಸಲ್ಪಟ್ಟು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಂತೇಳಿ ಯೇಸು ಕ್ರಿಸ್ತರು ನಂಬಿದ್ದೀವಿ, ನಾವು ನೀತಿವಂತರು, ನಾವು ಭಕ್ತರು, ನಾವು ಕ್ರೈಸ್ತರು ಅಂತ ಹೇಳಿ ಪಾಪ ಮಾಡ್ತಾರ? ದೇವರ ಮಕ್ಕಳು ಪಾಪ ಮಾಡ್ತಾರ? ದೇವರ ಮಾರ್ಗದಲ್ಲಿ ಬಂದಿರುವಂಥ ಭಕ್ತರು, ಭಕ್ತಿಯಲ್ಲಿ ನಡೀತಾ ಇದೀವಿ ಅಂತ ಹೇಳುವಂಥವ್ರು ಪಾಪ ಮಾಡ್ತಾರ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಅನೇಕರು ಪಾಪ ಮಾಡಿದ್ದಾರೆ. ಈ ಪಾಪ ಮಾಡೋದಕ್ಕೆ ಮೊದಲನೇ ದಾರಿ ಯಾವುದು ನೋಡಿ? ನಿಮಗೆ ಗೊತ್ತಾಗಬೇಕಾದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸಂಸೋನನಾಗಿರ್ಬೋದು, ಒಬ್ಬ ದಾವೀದನೂ ಆಗಿರ್ಬೋದು, ಸೊಲೊಮೋನನೂ ಆಗಿರ್ಬೋದು. ಕೆಲವರು ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲಲ್ಲಿ ಪಾಪಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ದೇವರ ವಿಷಯದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರು ದೇವರ ಸೇವೆ, ದೇವರ ವಿಷಯದಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಅವ್ರ ಮಧ್ಯದಲ್ಲಿ ಪಾಪಗಳು ಕೂಡ ನಡೆದಿದೆ. ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಒಂದು ಪ್ರವಾದಿಗಳನ್ನು, ಭಕ್ತರನ್ನು, ಅವರ ತಪ್ಪುಗಳನ್ನು ನೆಪ ಮಾಡಿಕೊಂಡು ಈಗಿನ ಕಾಲದಲ್ಲಿ ಕೆಲವರು ಮೂಢ ಬೋಧಕರು, ಮೂಢ ಸೇವಕರು ಪಾಪದಲ್ಲಿ, ಪಾಪದ ವ್ಯಾಮೋಹದಲ್ಲಿ ಇದ್ದು ಅವರನ್ನು ತೋರಿಸ್ತಾ ಇರ್ತಾರೆ. ದಾವೀದನು ಪಾಪ ಮಾಡಿಲ್ವಾ? ಸೊಲೊಮೋನನು ಪಾಪ ಮಾಡಿಲ್ವಾ? ಸಂಸೋನನು ಪಾಪ ಮಾಡಿಲ್ವಾ ಅಂಥೇಳಿ ಅವರು ಪಾಪ ಮಾಡಿದ್ದಾರೆ. ಅದರ ಪ್ರಕಾರ ತಕ್ಕ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ನೀನು ಕೂಡ ತಕ್ಕ ಶಿಕ್ಷೆಯನ್ನು ಅನುಭವಿಸ್ಬೇಕು ಎಂಬಂಥ ಕೋರಿಕೆ ನಿನಗಿದೆಯಾ? ಅವ್ರು ಬಹಳ ದೊಡ್ಡ ಸೇವೆ ಮಾಡಿದ್ರು. ನೀವೇನು ಮಾಡ್ತೀರಾ? ಸಭೆಯನ್ನು ಹಾಳು ಮಾಡೋದಕ್ಕೆ ಕುತಂತ್ರ, ಅನೇಕ ತಂತ್ರಗಳು, ಅನೇಕ ಕುತಂತ್ರಗಳು, ಅನೇಕ ಮೋಸಗಳು ಮಾಡಿ ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವ ಅಂತೇಳಿ ದೊಡ್ಡದಾಗಿ ಮಾತಾಡ್ತಾ ಇರ್ತೀರ. ತುಂಬ ಜನ ಇದ್ದಾರೆ ತಯಾರಾಗ್ಬಿಟ್ಟಿದ್ದಾರೆ ಹಾಗೆ. ಮತ್ತು ಸೇವಕರಂತೆ, ಎಂತೆಂಥ ಸೇವಕರಂತೆ? ಇವರು ಇಂಟರ್ನ್ಯಾಷನಲ್ ಸೇವಕರಂತೆ, ಇವರು ದೊಡ್ಡ ಸೇವಕರಂತೆ, ಇವರು ನಂಬರ್ 1 ಸೇವಕರಂತೆ ಅಂತೇಳಿ ಹೇಳ್ಕೊಳ್ತಾರೆ. ಪ್ರಿಯರೇ, ಒಳಗೆ ಅನೇಕ ಪಾಪಗಳನ್ನು ಮಾಡ್ತಾ ಇರ್ತಾರೆ. ಈ ಪಾಪಗಳನ್ನು ಮಾಡೋದಕ್ಕೆ ಮೊದಲನೇ ದಾರಿ ಯಾವುದು? ಭಕ್ತರು ಪಾಪ ಮಾಡೋದಕ್ಕೆ, ಸೇವಕರು ಪಾಪ ಮಾಡೋದಕ್ಕೆ ಮೊದಲನೇ ದಾರಿ ಯಾವುದು ಅಂತ ವಾಕ್ಯದ ಮೂಲಕ ನಾವು ಗಮನಿಸೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಿಂದ ನೋಡೋಣ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ನೋಡಿದ್ರ? ಅಂದರೆ ಈ ಪಾಪ ಎನ್ನುವಂಥದ್ದು ಎಲ್ಲಿಂದ ಪ್ರಾರಂಭವಾಗುತ್ತೆ? ಮೊಟ್ಟ ಮೊದಲು ಪಾಪವು ಪ್ರಾರಂಭವಾಗುವಂಥ ದಾರಿ ಯಾವುದು ಅಂತ ನೋಡುವಾಗ ಈ ಶರೀರದಲ್ಲಿ ಅನೇಕ ಅವಯವಗಳು, ಈ ಅವಯವಗಳಲ್ಲಿ ಅನೇಕ ಕೋರಿಕೆಗಳು. ಮನಸ್ಸು ಮೊದಲನೇದಾಗಿ, ಕಣ್ಣುಗಳು, ಕಿವಿಗಳು. ಕಣ್ಣು ನೋಡುವಂಥದ್ದು, ಕಿವಿ ಕೇಳುವಂಥದ್ದು. ಈ ದೇಹದಲ್ಲಿ ಏನಪ್ಪ ಅಂದರೆ, ಊಟದ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ ಆಸೆ ಹುಟ್ಟಿದೆ ಅಂದರೆ ನಮ್ಗೆ ಎಷ್ಟು ಬೇಕು ಊಟ ಅಷ್ಟು ಊಟ ಮಾಡೋಣ. ಅದು ಕೂಡ ದೋಚಿಕೊಂಡು ಇನ್ನೊಬ್ಬರಿಗೆ ಮೋಸ ಮಾಡಿ ಊಟ ಮಾಡೋದಲ್ಲ. ನಮ್ಮ ಕಷ್ಟದಿಂದ ನಾವು ದುಡಿದು ನಮ್ಮ ಕಷ್ಟದಲ್ಲಿ ನಾವು ಊಟ ಮಾಡೋಣ. ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ,
ಇನ್ನೊಬ್ಬರನ್ನ ದೋಚ್ಕೊಂಡು ಊಟ ಮಾಡೋದಲ್ಲ. ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡೋಣ. ಆದರೆ ಆಸೆ ಇದೆ ಅಂತೇಳಿ ದೋಚಿಕೊಂಡಾಗ, ಇಲ್ಲಾಂದರೆ ಮೋಸ ಮಾಡಿದಾಗ, ಸುಳ್ಳು ಹೇಳಿದಾಗ, ಇಲ್ಲಾಂದರೆ ಅನ್ಯಾಯ ಮಾಡಿದಾಗ ಅದೇನಾಗುತ್ತೆ? ಅದು ಪಾಪವಾಗುತ್ತೆ. ಇಲ್ಲಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿಯುತ್ತದೆ. ಅಂದ್ರೆ ನೋಡುವುದರಿಂದ, ಕೇಳುವುದರಿಂದ ತುಂಬ ಆಶೆಗಳು. ತಕ್ಕ ಹಾಗೆ ಹೇಳ್ತೀನಲ್ಲ, ನಮಗೆ ಹಸಿವು ಬಂದಾಗ ಏನೋ ಊಟ ಮಾಡಬೇಕು, ಇದು ತಿಂದರೆ ಚೆನ್ನಾಗಿ, ಅದು ಇರಲಿ, ತಕ್ಕ ಹಾಗಿರುತ್ತೆ, ಪ್ರತಿಯೊಬ್ಬರಿಗೆ ತಕ್ಕ ಹಾಗಿರುತ್ತೆ. ಆದರೆ ದುರಾಶೆ ಪಟ್ಟಾಗ, ಆ ಆಶೆಗಳನ್ನು ಮತ್ತೆ ತೀರಿಸ್ಕೊಳ್ಬೇಕು ಅಂತೇಳಿ ಮೋಸ ಮಾಡಿದಾಗ, ಎಳ್ಕೊಂಡಾಗ, ಸುಳ್ಳು ಮಾತುಗಳನ್ನು ಮಾತನಾಡಿದಾಗ, ಅನ್ಯಾಯ ಮಾಡಿದಾಗ ಏನದು? ಅದು ಪಾಪ. ಈ ಪಾಪಗಳು ಹೇಗೆ ನಡೆಯುತ್ತೆ? ಎಲ್ಲಿಂದ ಪ್ರಾರಂಭವಾಗುತ್ತೆ? ಮೊಟ್ಟ ಮೊದಲು ನೋಡುವುದರಿಂದ ಪ್ರಾರಂಭವಾಗುತ್ತಾ, ಕೇಳುವುದರಿಂದ ಪ್ರಾರಂಭವಾಗುತ್ತಾ ಅಂತ ನೋಡುವಾಗ, ಮೊದಲನೇದಾಗಿ ನೋಡುವುದರಿಂದ, ಎರಡನೇದಾಗಿ ಕೇಳುವುದರಿಂದ. ಅಂದರೆ ನೋಡುವುದರಿಂದ ಅನೇಕ ಆಶೆಗಳು ಹುಟ್ಟಿಕೊಳ್ಳುತ್ತೆ. ಆಶೆಗಳು ಹುಟ್ಟುಕೊಂಡ ಮೇಲೆ ಆಶಾಪಾಶದಿಂದ ಅಂದರೆ ಒಬ್ಬ ಮನುಷ್ಯನು ಆಶೆಗೆ ಒಳಪಟ್ಟು ಆನಂತರ ಆಶಾಪಾಶದಿಂದ ಅಂದರೆ ಆಶೆಗಳಿಗೆ ಬಂಧಿಸಲ್ಪಟ್ಟು, ಕಟ್ಟಲ್ಪಟ್ಟು, ಆಶೆಗಳಿಗೆ ಬಂಧಿಸಲ್ಪಡುವಂಥದ್ದು, ಆಶೆಗಳಿಗೆ ಕಟ್ಟಲ್ಪಡುವಂಥದ್ದು ಆಶಾಪಾಶದಿಂದ. ಆಮೇಲೆ ಏನಾಗ್ತಾನೆ ಇವನು? ಆಶೆ ಏನಾಗುತ್ತಂತೆ? ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿಯುತ್ತದೆ. ಅಂದ್ರೆ ಅನೇಕ ಕೋರಿಕೆಗಳು, ಶರೀರಾಶೆ, ನೇತ್ರದ ಆಶೆ, ಅದಕ್ಕೆ ಕಟ್ಟಲ್ಪಟ್ಟು ಆಶಾಪಾಶದಿಂದ ಅಂದ್ರೆ ಆಶೆಗಳಿಗೆ ಒಬ್ಬ ಮನುಷ್ಯನು ಕಟ್ಟಲ್ಪಟ್ಟು ಆನಂತರ ಏನ್ ಮಾಡ್ತಾನೆ? ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡಿಯುತ್ತದೆ. ಅಂದ್ರೆ ಒಂದಕ್ಕೊಂದು ಲಿಂಕ್ ಇದೆ ನೋಡಿ. ಈ ಆಶೆಗಳು ಇದ್ದಾಗ ಸಾಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ, ಕೊಂದಾಕಬೇಕು ಅಂತಾರೆ. ಆಶೆಗಳನ್ನು ಕೊಂದಾಕಬೇಕಾ? ಹೇಗೆ ಕೊಂದಾಕೋದು? ಕೋಳಿಯನ್ನು ಕೊಂದಾಕೋದು ಗೊತ್ತು, ಮೀನುಗಳನ್ನು ಕೊಂದಾಕಿ ತಿನ್ನುವಂಥದ್ದು ಗೊತ್ತು, ಆಮೇಲೆ ಕುರಿಗಳನ್ನು, ಇನ್ನು ಯಾವುದೋ ಪ್ರಾಣಿ ಪಕ್ಷಿಗಳನ್ನು ಕೊಂದಾಕೋದು ಗೊತ್ತು. ಈ ಪಾಪವನ್ನು ಕೊಂದಾಕೋದು ಹೇಗೆ? ಪಾಪವನ್ನು ಕೊಂದಾಕುವಂಥದ್ದು ನಾವು ಕಲ್ತಿದ್ದೀವ? ಕಲಿಬೇಕು. ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ, ನಾವು ವಿಜ್ಞಾಪನೆ ಮಾಡ್ತಾ ಇದ್ದೀವಿ, ನಾವು ಆರಾಧನೆ ಮಾಡ್ತಾ ಇದ್ದೀವಿ, ನಾವು ದೇವರಿಗೆ ಸ್ತೋತ್ರ ಹೇಳ್ತಿದ್ದೀವಿ, ಹೇಳೋಣ, ದೇವರಿಗೆ ಸ್ತುತಿ ಮಾಡೋಣ, ದೇವರನ್ನ ಘನಪಡಿಸೋಣ, ದೇವರನ್ನ ಮಹಿಮೆ ಪಡಿಸೋಣ, ದೇವರನ್ನ ಆರಾಧಿಸೋಣ, ಒಳ್ಳೇದೇ. ಮತ್ತೆ ಪಾಪವನ್ನ ಬಿಡಬೇಕಲ್ಲ, ಪಾಪವನ್ನು ಸಾಯಿಸ್ಬೇಕಲ್ಲ. ಸಾಯಿಸಿದೇನ್ರಿ? ಆಶೆದ ಮೇಲೆ ಆಶೆ, ಆಶೆಗಳ ಮೇಲೆ ಆಸೆ ತುಂಬಿಕೊಂಡು ಆಶೆ ಪಾಶದಿಂದ ತುಂಬಿ ಅದು ಬಸುರಾಗಿ ಮರಣವನ್ನು ಹಡಿತಾ ಇದೆ ಅಂತೆ. ಮರಣವನ್ನು ಹಡಿಯುವಂಥದ್ದು. ಮತ್ತೊಂದು ವಚನವನ್ನು ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಉಳಿಯುತ್ತಾನೆ. ಲೋಕವು ಲೋಕದ ಆಶೆ. ಲೋಕದ ಆಸೆ ಇದೆಯಾ? ಹೆಣ್ಣಿನ ಆಸೆ ಇದೆಯಾ? ಯವನ ಕಾಲ ಬಂದರೆ ಮದುವೆ ಮಾಡಿಕೊಳ್ರಿ, ತಂದೆ ತಾಯಿಗಳಿಗೆ ಕೇಳಿ, ತಂದೆ ತಾಯಿಗಳಿಗೆ ಒಪ್ಪಿಸಿ, ತಂದೆ ತಾಯಿಗಳಿಗೆ ಒಳಪಡಿ, ದೇವರಿಗೆ ಒಳಪಟ್ಟು, ತಂದೆ ತಾಯಿಗಳಿಗೆ ಒಳಪಟ್ಟು ವಿಧೇಯರಾಗಿ ಯವನ ಕಾಲ ಬಂದ ಮೇಲೆ ಮದುವೆ ಮಾಡಿಕೊಳ್ರಿ ಹುಡುಗ ಹುಡುಗಿಯರು. ಆದರೆ ಪಾಪ ಮಾಡೋಕ್ಕೆ ಹೋಗ್ಬೇಡಿ, ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು. ಈ ದೇಹದಲ್ಲಿ ಅನೇಕ ಕೋರಿಕೆಗಳು ಹುಟ್ಟುತ್ತೆ, ಆದರೆ ದೇವರ ಭಕ್ತರು ಪಾಪ ಮಾಡಬಾರ್ದು. ಬ್ರದರ್ ಅಲ್ಲಿ ಪಾಪ ಮಾಡಿದಾರಲ್ಲ ಬ್ರದರ್, ಇಲ್ಲಿ ಪಾಪ ಅವ್ರು ಮಾಡಿದ್ದಾರೆ ಬ್ರದರ್, ಆಮೇಲೆ ಘೋರವಾದಂಥ ಶಿಕ್ಷೆಗಳನ್ನು ಅನುಭವಿಸಿದ್ದಾರೆ. ನೀನು ಕೂಡ ಅನುಭವಿಸೋದಕ್ಕೆ ರೆಡಿ ಇದ್ದರೆ ಮಾಡು. ಘೋರವಾದಂಥ ಮರಣ ದಂಡನೆ ಅನುಭವಿಸ್ಬೇಕಾಗತ್ತೆ, ನರಕ ದಂಡನೆ ಅನುಭವಿಸ್ಬೇಕಾಗತ್ತೆ. ಅದೇ ಪ್ರತಿನಿತ್ಯ ಹುಟ್ಟುತ್ತೆ, ಪ್ರತಿನಿತ್ಯ ಹುಟ್ಟುತ್ತೆ ಅಂತ ಹೇಳಿ ಪ್ರತಿನಿತ್ಯ ಮಾಡ್ಕೊಂಡು ಹೋಗ್ತೀಯಾ? ಪ್ರತಿನಿತ್ಯ ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪಗಳನ್ನು ಮಾಡ್ಕೊಂಡು ಹೋಗ್ತೀರಾ? ದೇವರನ್ನ ಒಪ್ಸಕ್ಕಾಗುತ್ತಾರೆ? ಪಾಪ ಮಾಡಿ, ತಪ್ಪು ಮಾಡಿ. ದೇವರೇನು ಹೇಳ್ತಾರೆ? ಮಕ್ಕಳಿರ, ನೀವು ಬಿಡಬೇಕು ಮಕ್ಕಳಿರ. ದೇವರು ಪ್ರೀತಿಯಿಂದ ಕರೀತಾರೆ, ದೇವರು ಪ್ರೀತಿಯಿಂದ ತಿಳಿಸ್ತಾರೆ, ಮಕ್ಕಳಿರ ನಿಮ್ಮ ಪಾಪಗಳನ್ನು ಬಿಡಿ, ಮಕ್ಕಳಿರ ನಿಮ್ಮ ತಪ್ಪುಗಳನ್ನು ಬಿಡಿ, ಮಕ್ಕಳಿರ ನಿಮ್ಮ ಅಪರಾಧಗಳನ್ನು ಬಿಡಿ. ಪ್ರೀತಿಯಿಂದ ಹೇಳ್ತಾರೆ. ಎಲ್ಲಿ ತನಕ ಹೇಳ್ತಾರೆ? ನೀನು ಸಾಯೋ ತನಕ ದೇವರು ತಿಳಿಸ್ತಾರೆ. ಸರಿಪಡಿಸ್ಕೊಂಡಿಲ್ಲ ಅಂದರೆ ಸತ್ತ ಮೇಲೆ ಕಠಿಣವಾದ ತೀರ್ಪಾಗುತ್ತೆ.
ಆವಾಗ ನೀನು ದೇವರ ಹತ್ರ ನಿಂತ್ಕೊಂಡು, ದೇವರೇ ದಾವೀದನು ಪಾಪ ಮಾಡಿಲ್ವಾ, ದೇವರೇ ಸಂಸೋನನು ಪಾಪ ಮಾಡಿಲ್ವಾ ಹೇಳೋಕ್ಕಾಗುತ್ತಾ ನಿನ್ನ ಕೈಲಲ್ಲಿ ದೇವರ ಹತ್ರ ನಿಂತ್ಕೊಂಡು? ಇಲ್ಲೇನೋ ಮೈಕ್ ಇದೆ, ಕ್ಯಾಮ್ರಾ ಇದೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಸತ್ತ ಮೇಲೆ ಇದೆ, ಗೊತ್ತಾಗುತ್ತೆ. ಸತ್ತ ಮೇಲೆ ಕಠಿಣವಾದ ತೀರ್ಪು. ಬದುಕುಗಳು ಬದಲಾಗಬೇಕು. ಬದಲಾಗದೆ ಯಾರು ಹೇಳಿದ್ರು ಪರವಾಗಿಲ್ಲ ಅಂತ ಹೇಳ್ಕೊಂಡು ಪಾಪಗಳನ್ನು ಮಾಡಿ, ಆ ಪಾಪಗಳನ್ನು ಒಪ್ಪಿಕೊಳ್ಳದೆ ನಾನೇ ಶ್ರೇಷ್ಠ ಅಂತೇಳಿ ಸಮರ್ಥಿಸಿಕೊಂಡು, ನಾನೇ ಒಳ್ಳೆಯವನು, ನಾನೇ ಶ್ರೇಷ್ಠನು, ನನ್ನಿಂದನೇ ಅವನು, ನನ್ನಿಂದನೇ ಇವರು, ನನ್ನಿಂದನೇ ಅವರು ಅಂತೇಳಿ ಗರ್ವಪಟ್ಟು ಕೊನೆಯದಾಗಿ ನರಕಕ್ಕೆ ಹೋಗ್ಬೇಕಾಗತ್ತೆ. ಗರ್ವ ಪಡೋದು ಬೇಡ. ತಪ್ಪು ನಡೆದಿದೆ, ದೇವರ ಹತ್ರ ಕ್ಷಮೆ ಕೇಳಿ ಸರಿಪಡಿಸ್ಕೊಳ್ರಿ. ಇನ್ಮೇಲೆ ತಪ್ಪು ಮಾಡಬೇಡಿ, ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು. ಪಾಪ ಮಾಡೋದಕ್ಕೆ ಮೊದಲನೇ ದಾರಿ ಶರೀರ ಕೋರಿಕೆಗಳು, ನೇತ್ರಾಶೆ, ಶರೀರಾಶೆಗಳು, ಬದುಕು ಬಾಳಿನ ಡಂಬ. ಆಮೇಲೆ ಅದ್ರ ಮೂಲಕ ಏನಂದರೆ ಅನೇಕ ಸುಳ್ಳುಗಳು ಪ್ರಾರಂಭವಾಗುತ್ತೆ. ಒಂದೊಂದು ಪ್ರಾರಂಭವಾಗುತ್ತೆ. ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ, ಅನೇಕ ಪಾಪದ ಮೂಟೆ ಕಟ್ಕೊಳ್ಬೇಕಾಗತ್ತೆ. ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ಅದನ್ನು ಬಿಡಬೇಕು. ಪಾಪ ಮಾಡುವಂಥದ್ದು ಬಿಡಬೇಕು, ತಪ್ಪುಗಳನ್ನು ಬಿಡಬೇಕು, ಸರಿಪಡಿಸ್ಕೊಳ್ಬೇಕು. ನಮ್ಮ ಬದುಕು ಉನ್ನತವಾಗಿ ಕಾಣಬೇಕು, ಶ್ರೇಷ್ಠವಾಗಿ ನಮ್ಮ ಬದುಕು ಕಾಣಬೇಕು. ಇಲ್ಲದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ಕಠಿಣವಾದ ತೀರ್ಪಿಗೆ ಗುರಿಯಾಗಬೇಕಾಗತ್ತೆ. ಯಾಕೆಂದರೆ ದೇವರು ಎಚ್ಚರಿಸುವಂಥ ಮಾತುಗಳಿವು. ದೇವರು ನಮ್ಮನ್ನು ಎಚ್ಚರಿಸುವಂಥ ಮಾತುಗಳಿವು. ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ತಪ್ಪು ಮಾಡಿದಾಗ ಸರಿಪಡಿಸಿಕೊಂಡು ದೇವರ ಹತ್ರ ಕ್ಷಮೆ ಕೇಳಿ ಮುಂದೆ ಜಾಗೃತಿಯಿಂದ ನಡಿಬೇಕಾಗತ್ತೆ. ಜಾಗೃತಿಯಿಂದ, ಭಯಭಕ್ತಿಯಿಂದ. ನಮ್ಮಿಂದ ಇನ್ನೊಬ್ಬರಿಗೆ ಮೋಸ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರು ದೇವರಿಂದ ದೂರ ಆಗಬಾರ್ದು, ದೇವರಿಂದ ದೂರ ಆಗಬಾರ್ದು. ಇನ್ನೊಬ್ಬರಿಗೆ ಮೋಸ, ಇನ್ನೊಬ್ಬರಿಗೆ ಅನ್ಯಾಯ, ಇನ್ನೊಬ್ಬರಿಗೆ ವಂಚನೆ ಆದರೆ ಮೊಟ್ಟ ಮೊದಲು ದೇವರು ಎದ್ದು ನಿಂತ್ಕೊಳ್ತಾರೆ. ಲೋ ಮಗನೇ, ಏನು ನೀನು ಮಾಡಿದ್ದು? ನಾನೇನು ಸಭೆಯಲ್ಲಿ ಸೇವಕನಾಗಿ ಸೇವೆ ಮಾಡು ಮಗನೇ, ಸೇವೆ ಮಾಡಮ್ಮ, ನೀನು ಸೇವೆ ಮಾಡಪ್ಪ, ನೀನು ಒಳ್ಳೆ ರೀತಿಯಿಂದ ಯಥಾರ್ಥವಾಗಿ ಅಂತೇಳಿ ನಿನಗೆ ಒಂದು ಸ್ಥಾನ ಕೊಟ್ಟರೆ ನೀನೇನು ಮಾಡ್ತೀಯ? ನನ್ನ ಮಕ್ಕಳನ್ನು ತಿಂತಾ ಇದೆಯಾ? ನನ್ನ ಮಕ್ಕಳನ್ನು ನುಂಗುತ್ತಾ ಇದೆಯಾ? ಬಳಸ್ಕೊಳ್ತಾ ಇದೆಯಾ? ಶರೀರ ಕೋರಿಕೆಗಳ, ಪಾಪಗಳ, ಮತ್ತು ಸಮರ್ಥಿಸಿಕೊಳ್ಳೋದಕ್ಕೆ ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ಲ ಇದು ಹೇಳ್ತೀಯಾ? ಮತ್ತು ಬೈಬಲ್ ವಚನಗಳನ್ನು ತೋರಿಸ್ತೀಯಾ? ಕಠಿಣವಾದ ತೀರ್ಪಿಗೆ ಗುರಿಯಾಗಬೇಕಾಗತ್ತೆ ಮಗನೇ, ಜಾಗ್ರತೆ ಅಂತಾರೆ ದೇವರು. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರು ಎಲ್ಲರನ್ನ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನು. ಆದ್ದರಿಂದ ವಿಧೇಯರಾಗೋಣ, ಒಳಪಡೋಣ, ಭಯ ಭಕ್ತಿಯಿಂದ ಜೀವಿಸೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಗೆ, ಮಹೋನ್ನತನಾದಂಥ ನಮ್ಮ ತಂದೆಗೆ ನಿಮಗೆ ಸ್ತೋತ್ರಗಳು ತಂದೆ. ನೀವು ಈ ಲೋಕವನ್ನು ಉಂಟು ಮಾಡಿದ್ದೀರಾ, ಈ ಲೋಕದಲ್ಲಿ ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದೀರ ತಂದೆ. ಅದೇ ರೀತಿಯಲ್ಲಿ ಮಾನವರಿಗೆ ಬೇಕಾದಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಉಂಟು ಮಾಡಿದ್ದೀರ, ಎಲ್ಲವನ್ನು ಕೊಟ್ಟಿದ್ದೀರ ತಂದೆ. ಮನುಷ್ಯರ ಮೂಲಕ ನೀವು ಅಪೇಕ್ಷಿಸುವಂಥದ್ದು ಒಂದೇ, ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಜೀವಿಸಬೇಕು ಅಂತೇಳಿ ತಂದೆ. ಹಾಗೆ ಜೀವಿಸೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ, ಯಥಾರ್ಥವಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ಪ್ರತಿಯೊಬ್ಬರೂ ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ.